ಹೌದು, ಪುಡಿ ರೌಡಿಗಳೆಂದರೆ ಹಾಗೆ. ಆರಂಭದಲ್ಲಿ ಕೆಣಕುವುದು, ಹಲ್ಲೆ ಮಾಡುವುದು, ನಂತರ ಕೊಲೆ ಸುಲಿಗೆ ಮಾಡುವುದು. ಇದು ರೌಡಿ ಬೆಳವಣಿಗೆಯ ಆರಂಭಿಕ ಹಂತ. ಇಂತಹದ್ದೇ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ನಿರಾಶ್ರಿತ ಬಡಾವಣೆಯಲ್ಲಿ ಘಟನೆ ಕರ್ಕಶ ಸದ್ದು ಮಾಡಿಕೊಂಡು ವೀಲಿಂಗ್ ಮಾಡುತ್ತಿದ್ದ ಪುಂಡರನ್ನ ಪ್ರಶ್ನೆ ಮಾಡಿದ ಕಾರಣಕ್ಕೆ ಬಾಳಂತಿ ವೃದ್ಧೆ ಎಂಬುದನ್ನು ನೋಡದೆ ಹಲ್ಲೆ ಮಾಡಿದ ಘಟನೆ ವರದಿಯಾಗಿದೆ. ವೃದ್ಧೆ ಯರ್ರಮ್ಮ ಮೊಮ್ಮಗ ಮದನ್, ಬಾಳಂತಿ ಸರಸ್ವತಿ ಎಂಬುವರ ಮೇಲೆ ಹಲ್ಲೆ ಮಾಡಲಾಗಿದ್ದು, ವಿಷಯ ತಿಳಿದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುತ್ತಮುತ್ತಲ ಜನ ಜಮಾಯಿಸಿದ ಕೂಡಲೇ ಬೈಕ್ಗಳನ್ನು ಸ್ಥಳದಲ್ಲಿಯೇ ಬಿಟ್ಟು ಪುಡಿ ರೌಡಿಗಳು ಪರಾರಿಯಾಗಿದ್ದು, ಬೈಕ್ಗಳನ್ನು ವಶಕ್ಕೆ ಪಡೆದಿರುವ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪರಾರಿಯಾಗಿರುವ ಪುಂಡರ ಹೆಡೆಮುರಿ ಕಟ್ಟಲು ಹುಡುಕಾಟ ಆರಂಭಿಸಿದ್ದಾರೆ. ಮನೆ ಮುಂದೆ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಸೇರಿದಂತೆ ಓವರ್ ಸೌಂಡ್ ಮಾಡಿಕೊಂಡು ಭಾರೀ ಹೊಗೆ ಬಿಟ್ಟು ಹೋಗುತ್ತಿದ್ದ ಬೈಕ್ ಸವಾರರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮನೆಯಲ್ಲಿದ್ದ ಅಜ್ಜಿ, ಆಕೆಯ ಮೊಮ್ಮಗ ಸೇರಿದಂತೆ ಬಾಳಂತಿ ಮೊಮ್ಮಗಳ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಳಿಯ ನಿರಾಶ್ರಿತರ ಬಡಾವಣೆಯಲ್ಲಿ ನಡೆದಿದೆ. ತಡರಾತ್ರಿ ಮನೆ ಮುಂದೆ ಓವರ್ ಸ್ಪೀಡ್ನಲ್ಲಿ ಕರ್ಕಶ ಶಬ್ದ ಮಾಡಿಕೊಂಡು ಹೋಗ್ತಿದ್ದ ಬೈಕ್ ಸವಾರನನ್ನ ಮದನ್ ಎಂಬಾತ ಪ್ರಶ್ನೆ ಮಾಡಿದ್ದಾನೆ. ಮನೆಯಲ್ಲಿ ಮಗು ಇದೆ, ಹಿಂಗ್ಯಾಕೆ ಮಾಡ್ತೀರಾ ಅಂತ. ಅಷ್ಟಕ್ಕೆ ಬೈಕ್ನಲ್ಲಿದ್ದವನು ಮದನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಿಡಿಸಲು ಬಂದ ಅಜ್ಜಿ ಯರ್ರಮ್ಮ ಹಾಗೂ ಬಾಳಂತಿ ಮಹಿಳೆ ಸರಸ್ವತಮ್ಮಾಳ ಮೇಲೂ ಹಲ್ಲೆ ಮಾಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ಜಮಾಯಿಸುತ್ತಿದ್ದಂತೆ ಬೈಕ್ ಬಿಟ್ಟು ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ 2 ಬೈಕ್ಗಳನ್ನು ವಶಕ್ಕೆ ಪಡೆದು ಬೈಕ್ ಸವಾರರು ಕಿಡಿಗೇಡಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.